ಹಲೋ ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ಈ ಒಂದು ವಿಡಿಯೋದಲ್ಲಿ ನಾವು ಪೊಲಿಟಿಗೆ ಸಂಬಂಧಪಟ್ಟಂಥ ಒಂದಿಷ್ಟು ಹಳೆಯ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನಾನು ಇಲ್ಲಿ ಹೊತ್ಕೊಂಡು ಬಂದಿದ್ದೀನಿ. ಬಿಕಾಸ್ ಪಾಲಿಟಿ ಬಿಡೋ ಹಾಗಿಲ್ಲ. ಪಾಲಿಟಿ, ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿ, ಸೈನ್ಸ್, ಈ 5 ಸಬ್ಜೆಕ್ಟ್ ಏನಿದೆ ಬೇಸಿಕ್. ಓಕೆ, ಈ 5 ಸ್ಟ್ಯಾಟಿಕ್ ಸಬ್ಜೆಕ್ಟ್ಗಳನ್ನ ನೀವು ಬಿಟ್ಟು ಹೋದರೆ ಎಕ್ಸಾಮಲ್ಲಿ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಸೊ ಯಾವ ರೀತಿ ಪೊಲಿಟಿನಲ್ಲಿ ಹೈ ಹಿಲ್ಡಿಂಗ್ ಟಾಪಿಕ್ಸ್ ಯಾವುದು, ಪ್ರಶ್ನೆಗಳು ಯಾವ ಥರ ಬಂದಿದ್ದಾವೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ. ಸೊ ನಿಮ್ಮೆಲ್ಲರೂ ಗೊತ್ತಿದೆ, ನಮ್ಮ ಒಂದು ವಿಜಯ ಸಂಕಲ್ಪ ಅನ್ನುವಂಥ ಒಂದು ಏನು ಸ್ಕೋರ್ ಬೂಸ್ಟರ್ ಕ್ಲಾಸಸ್ ಪೊಲಿಟಿ ಮತ್ತು ಹಿಸ್ಟ್ರಿಗೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನಿನ್ನೆ ಏನಾಗಿತ್ತು, ಒಂದು ಸಿಲೆಬಸ್ ಏನೇನು ಕವರ್ ಮಾಡ್ತೀವಿ ಏನು ಅನ್ನೋದನ್ನ ಆ್ಯಪಲ್ಲಿ ಮಾಡಿದ್ವಿ. ಹಿಸ್ಟ್ರಿ ಆಲ್ರೆಡಿ ಡೆಮೋ ಏನೇನು ಕೊಡ್ತೀವಿ ಅನ್ನೋದನ್ನು ಆಲ್ರೆಡಿ ಆ್ಯಪಲ್ ಇದೆ, ಯು ಕ್ಯಾನ್ ಚೆಕ್ ಇಟ್. ಯಾರು ಸೇರ್ಕೋಬೇಕಂತೀರಾ ಈ ನಂಬರ್ಗೆ ನೀವು ಕರೆಯನ್ನು ಮಾಡ್ಬೋದು. 6360497425 ನಂಬರಿಗೆ ಕರೆ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ ಇರುತ್ತೆ, ಅದನ್ನು ಕೂಡ ನೀವೇನು ಮಾಡ್ಬೋದು, ಜಾಯಿನ್ ಆಗ್ಬೋದು. ಓಕೆ, ಸೊ ಮೊದಲೇ ಪ್ರಶ್ನೆ ನಾವೆಲ್ಲರೂ ಹೇಳ್ತೀವಲ್ಲ, ಇತ್ತೀಚಿನ ದಿನಗಳಲ್ಲಿ ಪ್ರಶ್ನೆಗಳು ಎಲ್ಲಿಂದ ಬರ್ತಾ ಇದ್ದಾವೆ ಪ್ರಶ್ನೆ UPSC ಇಂದ ಆ ಟಾಪಿಕ್ಸ್ನ ಎತ್ಕೊಂಡು ಬರ್ತಾ ಇದ್ದಾವೆ. ಅದೇ ರೀತಿಯಾಗಿ ಒಂದಿಷ್ಟು ಸ್ಟಾರ್ಟಿಂಗ್ ಎಸ್ಪೆಷಲಿ 2025 ಓಕೆ UPSC ಕಂಡಕ್ಟ್ ಮಾಡಿದಂಥ 2025ರ ಪೊಲಿಟಿ ಪ್ರಶ್ನೆಗಳನ್ನೇ ನಾನು ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಒಂದನೇ ಪ್ರಶ್ನೆ ನೋಡೋಣ. ಇದು ಪೇರ್ ಬೇಸ್ಡ್ ನೋಡಿ, ಈ ಥರ ಪೇರ್ ಬೇಸ್ಡ್ ಕ್ವಶನ್ನು, ಹೊಂದಿಸಿ ಬರೆಯೋ ಕ್ವಶನ್ನು KE ಮತ್ತು KPSC ನಲ್ಲೂ ಕೇಳಿದ್ದಾನೆ. ಬೇಕಾದ್ರೆ ನೀವು ಗ್ರೂಪ್ ಬಿ ಮತ್ತು PDO ಪೇಪರ್ನ ತೆಗೆದು ನೋಡ್ಬೋದು. ಓಕೆ, ಏನು ಕೊಟ್ಟಿದ್ದಾನೆ, ಪ್ರಾವಿಷನ್ಸ್ ಅಂದ್ರೆ ಒಂದಿಷ್ಟು ನಿಬಂಧನೆಗಳನ್ನ ಕೊಟ್ಟಿದ್ದಾನೆ, ಸಾಂವಿಧಾನಿಕ ನಿಬಂಧನೆಗಳನ್ನು ಕೊಟ್ಟಿದ್ದಾರೆ. ಆ ಸಾಂವಿಧಾನಿಕ ನಿಬಂಧನೆಗಳು ಸಂವಿಧಾನದ ಯಾವ ಭಾಗಕ್ಕೆ ಸಂಬಂಧಪಟ್ಟಿದ್ದಾವೆ, ವಿಚ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದೇ ಆರ್ ರಿಲೇಟೆಡ್ ಟು ಅಂತ ಕೇಳಿದ್ದಾನೆ. ಓಕೆ, ಒಂದನೇದು ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ದ ಎಕ್ಸಿಕ್ಯೂಟಿವ್, ರಾಜ್ಯದ ಸಾರ್ವಜನಿಕ ಸೇವೆಗಳಲ್ಲಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸುವುದು. ಸಂವಿಧಾನದ ಯಾವ ಭಾಗ ಎಕ್ಸಿಕ್ಯೂಟಿವ್ ಅನ್ನ ಮತ್ತೆ ಜುಡಿಷಿಯರಿನ ಬೇರೆ ಮಾಡುತ್ತೆ? ಯಾವ ಭಾಗ ಗೊತ್ತಿದೆ ನಮಗೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, DPSP ಅಲ್ವಾ. DPSP ಯಾವ ವಿಧಿ, ಯಾವ ಆರ್ಟಿಕಲ್, ಜಸ್ಟ್ ಪಾಸ್ ಅಂಡ್ ಕಮೆಂಟ್, ಗೊತ್ತಿದ್ರೆ ಕಮೆಂಟ್ ಹಾಕಿ. ಯಾವ ವಿಧಿ ಜುಡಿಷಿಯರಿ ಮತ್ತೆ ಎಕ್ಸಿಕ್ಯೂಟಿವ್ನ ಬೇರೆ ಮಾಡುತ್ತೆ? ಯಾವ ವಿಧಿ, ಯಾವ ಆರ್ಟಿಕಲ್? ಕಮೆಂಟ್ ಹಾಕಿ, ಪಾಸ್ ಮಾಡಿ ಕಮೆಂಟ್ ಹಾಕಿ, ನಾನು ಹೇಳ್ತೀನಿ. ಆರ್ಟಿಕಲ್ 50, ವಿಧಿ 50. DPSP ವಿಧಿ 50 ಏನ್ ಮಾಡುತ್ತೆ, ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನ ಬೇರ್ಪಡಿಸುತ್ತೆ. ಇದು ಬೇಸಿಕ್ಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎರಡನೇ ಏನಿದೆ ಪೇರು, ನಮ್ಮ ಸಂಯೋಜಿತ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಮೌಲ್ಯೀಕರಿಸುವುದು ಮತ್ತು ಸಂರಕ್ಷಿಸುವುದು. ಓಕೆ, ಏನ್ ಹೇಳ್ತಾ ಇದ್ದಾನೆ, ಪ್ರಿಸರ್ವಿಂಗ್ ಓಕೆ ಹೆರಿಟೇಜ್ ಆಫ್ ಅವರ್ ಕಲ್ಚರ್, ನಮ್ಮ ಕಲ್ಚರ್ನ ಪ್ರಿಸರ್ವ್ ಮಾಡಬೇಕು. ಓಕೆ, ಇದು ಮೂಲಭೂತ ಕರ್ತವ್ಯನ ಮೂಲಭೂತ ಹಕ್ಕ? ಕಮೆಂಟ್ ಹಾಕಿ. ಏನದು ಮೂಲಭೂತ ಕರ್ತವ್ಯ? ಎಸ್, ಮೂಲಭೂತ ಕರ್ತವ್ಯಗಳು ಅಂದ ತಕ್ಷಣ ಏನ್ ಬರ್ಬೇಕು ನಿಮ್ಗೆ, ಪಾರ್ಟ್ 4A ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ. ಪಾರ್ಟ್ 4A ವಿಧಿ 51A. ಓಕೆ, ಯಾವ ಒಂದು ಅಮೆಂಡ್ಮೆಂಟ್ ತಿದ್ದುಪಡಿ ಕಾಯ್ದೆ ಮುಖಾಂತರ ಮೂಲಭೂತ ಕರ್ತವ್ಯಗಳನ್ನ ಸೇರಿಸಿದ್ವಿ ನಾವು? 42ನೇ ತಿದ್ದುಪಡಿಯ ಮುಖಾಂತರ ಅಲ್ವಾ, 42ನೇ ತಿದ್ದುಪಡಿಯ ಮುಖಾಂತರ. ಸೊ ಯಾವ ಒಂದು ಸಮಿತಿ ಈ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸು ಬೇಕಾಗಿದೆ ಅಂತ ರೆಕಮೆಂಡ್ ಮಾಡ್ತು? ಯಾವ ಕಮಿಟಿ? ಸ್ವರ್ಣ ಸಿಂಗ್ ಕಮಿಟಿ ಅಲ್ವಾ. ಯಾವ ಕಮಿಟಿ? ಸ್ವರ್ಣ ಸಿಂಗ್ ಕಮಿಟಿ. ಮೂಲಭೂತ ಹಕ್ಕುಗಳು ಒಟ್ಟು ಎಷ್ಟಿದಾವೆ? 11. ಇದೆಲ್ಲವೂ ನಿಮಗೆ ಗೊತ್ತಿರಬೇಕು. ಓಕೆ, ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಒಂದು ಪ್ರಿವಿಯಸ್ ಇಯರ್ ಕ್ವಶನ್ ಬಿಡಿಸ್ತಾ ಇರ್ತೀರಾ, ನೀವೇನ್ ಮಾಡ್ತೀರಾ, ಎಸ್ ನನಗೆ ಒಂದೇದು ಗೊತ್ತಪ್ಪ, ಆರ್ಟಿಕಲ್ 50 DPSP ಮುಗೀತು. ನೋ, DPSP ಬಗ್ಗೆ ಮತ್ತೆ ಬೇರೆ ಬೇರೆ ಆರ್ಟಿಕಲ್ಸ್ ಏನಿದಾವೆ ನೋಡ್ಕೋಬೇಕಾಗತ್ತೆ. ಅದೇ ತರ ಫಂಡಮೆಂಟಲ್ ಡ್ಯೂಟಿ ಅಂದ ತಕ್ಷಣ ನಾವೇನ್ ಮಾಡ್ಬಿಡ್ತೀವಿ, ಮೂಲಭೂತ ಕರ್ತವ್ಯಗಳು ಇದು ಮುಗೀತು. ಬಟ್ ಆ ಮೂಲಭೂತ ಕರ್ತವ್ಯಗಳು ಹೇಗೆ ಬಂತು, ಯಾವ ರೀತಿ ಸಂವಿಧಾನದಲ್ಲಿ ಅದನ್ನು ಸೇರಿಸಿದ್ರು ಅನ್ನೋದನ್ನ ಎಲ್ಲವನ್ನು ನೀವು ಕಲಿಬೇಕಲ್ವಾ, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಸೊ ಈ ರೀತಿಯಾಗಿ ನೀವು ಓದಿದ್ರೆ ನಿಮ್ಮ ಎಕ್ಸಾಮ್ ಮುಂದೆ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ. ನಮ್ಮ ಕ್ಲಾಸಲ್ಲೂ ಕೂಡ ಇದೇ ರೀತಿಯಾಗಿ ಲಿಂಕ್ ಮಾಡಿ ಹೇಳ್ಕೊಡ್ತೀವಿ. ಆ್ಯಂಡ್ ಅಲ್ಲಲ್ಲ ನಾವು ಪ್ರಿವಿಯಸ್ ಕ್ವಶನ್ಸ್ ಏನ್ ಮಾಡ್ತಾ ಇದೀವಿ, ಆಡ್ ಮಾಡ್ತಾ ಇದೀವಿ, ಆ ಕಂಟೆಂಟ್ ಅನ್ನ ಆಡ್ ಮಾಡ್ತಾ ಇದೀವಿ. ಓಕೆ, ಥರ್ಡ್ ಸ್ಟೇಟ್ಮೆಂಟ್, ಕಾರ್ಖಾನೆಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ನೇಮಿಸಿಕೊಳ್ಳುವಂತಿಲ್ಲ, ಮೂಲಭೂತ ಹಕ್ಕು. ಎಸ್, ಕರೆಕ್ಟ್. ಓಕೆ, ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಬಿಲೋ 14 ಏಜ್, 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಏನ್ ಮಾಡಂಗಿಲ್ಲ, ಕೆಲಸಕ್ಕೆ ಸೇರಿಸ್ಕೊಳ್ಳಂಗಿಲ್ಲ, ಎಂಪ್ಲಾಯ್ಮೆಂಟ್ ಅಲ್ಲಿ ಸೇರಿಸ್ಕೊಳ್ಳಂಗಿಲ್ಲ. ಯಾವ ಒಂದು ವಿಧಿ, ಯಾವ ಒಂದು ಆರ್ಟಿಕಲ್, ಯಾವ ಆರ್ಟಿಕಲ್? ಆರ್ಟಿಕಲ್ 24 ವಿಧಿ 24 ಅಲ್ವಾ.
ಕರೆಕ್ಟ್ ರೈಟ್. ವಿಧಿ 24ರ ಪ್ರಕಾರ ಏನ್ ಮಾಡಂಗಿಲ್ಲ, ಸೇರಿಸ್ಕೊಳಂಗಿಲ್ಲ. ಕರೆಕ್ಟ್ ಆನ್ಸರ್ ಏನ್ ಬರುತ್ತೆ ಇದಕ್ಕೆ? 3. ಎಲ್ಲಾ 3 ಜೋಡಿಗಳು ಏನಿದಾವೆ ಸರಿಯಾಗಿ ಇದಾವೆ. ರೈಟ್, ಗೊತ್ತಾಯ್ತಾ? ನೆಕ್ಸ್ಟ್, ಓಕೆ, ಮುಂದಿನ ಪ್ರಶ್ನೆ ನೋಡಿ. ಇದನ್ನ ಮೊನ್ನೆ KA ನಲ್ಲೂ ಕೂಡ ಇದೇ ಟಾಪಿಕ್ಸ್ ಮೇಲೆ ಪ್ರಶ್ನೆ ಬಂದಿತ್ತು. ಓಕೆ, KA ನಲ್ಲೂ ಏನಾಗಿತ್ತು, ಈ ಟಾಪಿಕ್ಸ್ ಮೇಲೆ ಪ್ರಶ್ನೆ ಬಂದಿತ್ತು. ರೈಟ್, ಸೊ ಅದಕ್ಕೆ ಈ ಟಾಪಿಕ್ ಏನಿದೆ ಅಲ್ವಾ, ವೆರಿ ವೆರಿ ಇಂಪಾರ್ಟೆಂಟ್. ಈ 3 ಟಾಪಿಕ್ಸ್ಗಳೇನಿದಾವೆ ನನಗೆ ತುಂಬಾ ಮುಖ್ಯ ಆಗ್ತವೆ. 3 ಟಾಪಿಕ್ಸ್. ಏನು 3 ಟಾಪಿಕ್ಸ್ ನೋಡೋಣ. ಓಕೆ, ಏನಿದೆ 3 ಏನ್ ಕೊಟ್ಟಿದ್ದಾನೆ, ಒಂದಿಷ್ಟು ಬಾಡಿಯನ್ನ ಕೊಟ್ಟಿದ್ದಾನೆ, ಸಂಸ್ಥೆಗಳನ್ನ ಕೊಟ್ಟಿದ್ದಾನೆ. 1ನೇ ಸಂಸ್ಥೆ ಏನಿದೆ, ಅಂತಾರಾಜ್ಯ ಮಂಡಳಿ. 2ನೇ ಸಂಸ್ಥೆ ರಾಷ್ಟ್ರೀಯ ಭದ್ರತಾ ಮಂಡಳಿ. 3ನೇ ಸಂಸ್ಥೆ ವಲಯ ಮಂಡಳಿ. ಇಂಟರ್ ಸ್ಟೇಟ್ ಕೌನ್ಸಿಲ್, ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಅಂಡ್ ಝೋನಲ್ ಕೌನ್ಸಿಲ್. ಈ ಮೇಲಿನವುಗಳಲ್ಲಿ ಯಾವುವು ಆಸ್ ಪರ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಪ್ರಕಾರ ಅವನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಅಂದ್ರೆ ಸಿಂಪಲ್, ಈ 3ರಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಹೇಳಬೇಕು ನೀವು. ಈ 3ರಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಅನ್ನೋದನ್ನ ನೀವು ಹೇಳಬೇಕು. ಯಾವ್ದಪ್ಪ ಸಾಂವಿಧಾನಿಕ ಸಂಸ್ಥೆ 3ರಲ್ಲಿ ಗೊತ್ತಾ? ಕಮೆಂಟ್ ಹಾಕಿ, ಗೊತ್ತಿದ್ರೆ ಯಾವ್ದು ಸಾಂವಿಧಾನಿಕ ಸಂಸ್ಥೆ ಅಂತ. ಅಂತಾರಾಜ್ಯ ಮಂಡಳಿ ಸಾಂವಿಧಾನಿಕ ಸಂಸ್ಥೆನಾ? ಎಸ್. ಇಂಟರ್ ಸ್ಟೇಟ್ ಕೌನ್ಸಿಲ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಯಾವ ಒಂದು ವಿಧಿ ಪ್ರಕಾರ, ಆರ್ಟಿಕಲ್ 263. ಇದು KA ಎಕ್ಸಾಮ್ಸ್ ಅಲ್ಲಿ ಬಂದಿತ್ತು. ಏನ್ ಬಂದಿತ್ತು ಅಂತಂದ್ರೆ, ಈ ಅಂತಾರಾಜ್ಯ ಮಂಡಳಿಯ ಅಧ್ಯಕ್ಷರು, ಚೇರ್ಪರ್ಸನ್ ಯಾರಾಗಿರ್ತಾರೆ ಅಂತ. ಯಾರಾಗಿರ್ತಾರೆ? ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳು. ಓಕೆ, ಭಾರತ ಪ್ರಧಾನ ಮಂತ್ರಿಗಳೇನಾಗಿರ್ತಾರೆ, ಈ ಇಂಟರ್ ಸ್ಟೇಟ್ ಕೌನ್ಸಿಲ್ನ ಅಧ್ಯಕ್ಷರು ಆಗಿರ್ತಾರೆ. ಓಕೆ, 2ನೇದು ರಾಷ್ಟ್ರೀಯ ಭದ್ರತಾ ಮಂಡಳಿ. ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಲ್ಲ, ಅದೊಂದು ಎಕ್ಸಿಕ್ಯೂಟಿವ್ ಬಾಡಿನೂ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಬಾಡಿನೂ ಅಲ್ಲ. ಅದೊಂದು ರೆಸೊಲ್ಯೂಷನ್ ಮುಖಾಂತರ, ಜಸ್ಟ್ ಒಂದು ರೆಸೊಲ್ಯೂಷನ್ ಮುಖಾಂತರ, ಸ್ಟ್ಯಾಟ್ಯೂಟರಿ ಬಾಡಿನೂ ಅಲ್ಲ, ಕಾನ್ಸ್ಟಿಟ್ಯೂಷನಲ್ ಬಾಡಿನೂ ಅಲ್ಲ. ಅಂದ್ರೆ ಶಾಸನಾತ್ಮಕ ಸಂಸ್ಥೆಯೂ ಅಲ್ಲ, ಸಾಂವಿಧಾನಿಕ ಸಂಸ್ಥೆಯೂ ಅಲ್ಲ, ಅದೊಂದು ಎಕ್ಸಿಕ್ಯೂಟಿವ್ ಬಾಡಿ. ಓಕೆ, ಇದೊಂದು ಕಾರ್ಯಾಂಗ ಸಂಸ್ಥೆ. ಅದನ್ನ 1988ರಲ್ಲಿ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡೋದ್ರ ಮುಖಾಂತರ ಆ ಒಂದು ಸಂಸ್ಥೆನ ಸ್ಥಾಪನೆ ಮಾಡಿದ್ರು. ವಲಯ ಮಂಡಳಿ, ಝೋನಲ್ ಕೌನ್ಸಿಲ್. ನನಗೆ ಇನ್ನೊಂದು ಕಮೆಂಟ್ ಹಾಕಿ, ನೆಕ್ಸ್ಟ್ ಝೋನಲ್ ಕೌನ್ಸಿಲ್ ಬರ್ಬೋದು KA ಎಕ್ಸಾಮ್ಸ್ ಅಥವಾ KPSC ಎಕ್ಸಾಮ್ಸ್ ಅಲ್ಲಿ. ಝೋನಲ್ ಕೌನ್ಸಿಲ್ ನ ಅಧ್ಯಕ್ಷರು ಯಾರಾಗಿರ್ತಾರೆ? ಕಮೆಂಟ್ ಇಟ್, ಬರ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಝೋನಲ್ ಕೌನ್ಸಿಲ್ ಇದು ಹೈಲೈಟಿಂಗ್ ಟಾಪಿಕ್. ಝೋನಲ್ ಕೌನ್ಸಿಲ್ ಅಧ್ಯಕ್ಷರು ಯಾರಾಗಿರ್ತಾರೆ? ಪಾಸ್ ಅಂಡ್ ಕಮೆಂಟ್. ಐ ವಿಲ್ ಟೆಲ್ ದಿ ಆನ್ಸರ್. ಪಾಸ್ ಅಂಡ್ ಕಮೆಂಟ್. ಯಾರು? ಹೋಮ್ ಮಿನಿಸ್ಟರ್, ಮಾನ್ಯ ಕೇಂದ್ರ ಗೃಹ ಮಂತ್ರಿಗಳು ಏನಾಗಿರ್ತಾರೆ? ಝೋನಲ್ ಕೌನ್ಸಿಲ್ ನ ಅಧ್ಯಕ್ಷರು ಆಗಿರ್ತಾರೆ. ಇದು ಕೂಡ ಏನು ಒಂದು ಸಾಂವಿಧಾನಿಕ ಸಂಸ್ಥೆ ಅಲ್ಲ, ಇದೊಂದು ಶಾಸನಾತ್ಮಕ ಸಂಸ್ಥೆ. ಇಟ್ಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ. ಓಕೆ, ಯಾವ ಆಕ್ಟ್ ಮುಖಾಂತರ ಝೋನಲ್ ಕೌನ್ಸಿಲ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ? ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್. ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ 1956, 1956ರ ಓಕೆ ರಾಜ್ಯ ಪುನರ್ವಿಂಗಡನಾ ಆಯೋಗ, ರಾಜ್ಯ ಪುನರ್ವಿಂಗಡನಾ ಕಾಯ್ದೆ ಮುಖಾಂತರ 1956 ಕಾಯ್ದೆ ಮುಖಾಂತರ ಝೋನಲ್ ಕೌನ್ಸಿಲ್ಗಳನ್ನ ಏನ್ ಮಾಡಿದ್ದಾರೆ? ಎಸ್ಟಾಬ್ಲಿಷ್ ಮಾಡಿದ್ದಾರೆ. ರೈಟ್, ಗೊತ್ತಾಯ್ತಾ? ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇಲ್ಲಿಂದ ಪ್ರಶ್ನೆ ಬರುತ್ತೆ. ಯಾವ್ದಪ್ಪ? ಓನ್ಲಿ 1. ಇದಕ್ಕೆ ಆನ್ಸರ್ ಏನು? ಎಷ್ಟು? ಯಾವುದು ಸಾಂವಿಧಾನಿಕ ಸಂಸ್ಥೆ 3ರಲ್ಲಿ ಒಂದೇ? ಯಾವುದು? ಇಂಟರ್ ಸ್ಟೇಟ್ ಕೌನ್ಸಿಲ್. ಇಂಟರ್ ಸ್ಟೇಟ್ ಕೌನ್ಸಿಲ್. ಓಕೆ, ಮಿಕ್ಕಿದ್ಯಾವುದು ಅಲ್ಲ. ಮಿಕ್ಕಿದ್ಯಾವುದು ಏನಪ್ಪ ಅಲ್ಲ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ನೋಡಿ. ಈ ತರ ಪ್ರಶ್ನೆಗಳು ಬರುತ್ತೆ, ಅದಕ್ಕೋಸ್ಕರ ನೀವೇನ್ ಮಾಡಬೇಕು? ನೀಟಾಗಿ ಓದ್ಕೋಬೇಕು. ರೈಟ್, ಸೊ ಮುಂದಿನ ಪ್ರಶ್ನೆ, 3ನೇ ಪ್ರಶ್ನೆ, ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ. ಓಕೆ, ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಏನು ಒಂದಿಷ್ಟು 3 ಹೇಳಿಕೆಗಳಿದಾವೆ. ಈ 3 ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಎಂದು ನೀವು ಹೇಳಬೇಕು. 1ನೇ ಹೇಳಿಕೆ, ಒಂದು ಸುಗ್ರೀವಾಜ್ಞೆ ಅಂದ್ರೆ ಆರ್ಡಿನನ್ಸ್. ಸುಗ್ರೀವಾಜ್ಞೆ ಅಂದ್ರೆ ಏನು? ಆರ್ಡಿನನ್ಸ್ ಇಂಗ್ಲಿಷ್ ಅಲ್ಲಿ. ಸುಗ್ರೀವಾಜ್ಞೆಯು ಯಾವುದೇ ಕೇಂದ್ರ ಕಾಯ್ದೆಯನ್ನು ತಿದ್ದುಪಡಿ ಮಾಡಬಹುದು. ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರ ಮಾಡಿದಂತೆ ಯಾವುದೇ ಕಾಯ್ದೆ ತಿದ್ದುಪಡಿ ಮಾಡಬಹುದು. ಓಕೆ, ಗೊತ್ತಿಲ್ಲ ಅನ್ಕೊಳ್ಳೋಣ. ಒಂದು ಸುಗ್ರೀವಾಜ್ಞೆಯು ಮೂಲಭೂತ ಹಕ್ಕನ್ನು ಸಂಕ್ಷೇಪಿಸಬಹುದು, ಅಂದ್ರೆ ಅಬ್ರೇಜ್ ಅಂದ್ರೆ ಏನಾದರೂ ಚೇಂಜ್ ಮಾಡಬಹುದು ಅಥವಾ ತೆಗೆದು ಹಾಕಬಹುದು ಅಂತ ಹೇಳ್ತಾ ಇದೆ. ಫಂಡಮೆಂಟಲ್ ರೈಟ್ಸ್ ಏನು? ಮೂಲಭೂತ ಹಕ್ಕುಗಳು, ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ? ಅದನ್ನು ಮುಟ್ಟಕ್ಕಾಗತ್ತಾ? ಬೇಸಿಕ್ ಸ್ಟ್ರಕ್ಚರ್ ಅನ್ನ ಮುಟ್ಟಕ್ಕಾಗತ್ತಾ? ಸಂವಿಧಾನ ತಿದ್ದುಪಡಿನ ಮಾಡಬಹುದು, ಆದ್ರೆ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಟಚ್ ಮಾಡೋ ಹಾಗಿಲ್ಲ. ಈ ಬೇಸಿಕ್ ಸ್ಟ್ರಕ್ಚರ್ ಅನ್ನ ಟಚ್ ಮಾಡೋ ಹಾಗಿಲ್ಲ. ಈ ಬೇಸಿಕ್ ಸ್ಟ್ರಕ್ಚರ್ ಅನ್ನ
ಧಕ್ಕೆ ಮಾಡೋ ಹಾಗಿಲ್ಲ ಅಂತ ಯಾವ ಒಂದು ಜಡ್ಜ್ಮೆಂಟ್ ಅಲ್ಲಿ ಹೇಳ್ತು ಸುಪ್ರೀಂ ಕೋರ್ಟು? ಕೇಶವಾನಂದ ಭಾರತಿ ಕೇಸ್. ಯಾವ ಜಡ್ಜ್ಮೆಂಟು? ಕೇಶವಾನಂದ ಭಾರತಿ ಕೇಸ್ ಜಡ್ಜ್ಮೆಂಟ್ ಅಲ್ಲಿ ಏನ್ ಹೇಳುತ್ತೆ? ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ, ಆದ್ರೆ ಮೂಲವನ್ನ ಮುಟ್ಟಬೇಡಿ ಅಂತ ಹೇಳುತ್ತೆ. ಹೀಗಾಗಿ ಎರಡನೇ ಹೇಳಿಕೆ ತಪ್ಪು. ಓಕೆ, ತಿದ್ದುಪಡಿನೇ ಮಾಡಂಗಿಲ್ಲ ಅಂದ್ರೆ ಸುಗ್ರೀವಾಜ್ಞೆ ಹೊರಡಿಸಕ್ ಸಾಧ್ಯನಾ? ಇಲ್ಲ ಅಲ್ವಾ? ಕಾಮನ್ ಸೆನ್ಸ್. ಎರಡನೇ ತೆಗೆದಾಕ್ಬಿಡಿ. ನೀವು ಎರಡನೇ ತೆಗೆದಾಕಿದ್ರೆ ನಿಮಗೆ ಆನ್ಸರ್ ಸಿಕ್ತು. ಇದನ್ನ ಆಲ್ರೆಡಿ ನಾನು ಎಷ್ಟೋ ಸಲ ಹೇಳಿದ್ದೀನಿ. ಒಂದು ಈ ಥರದ ಸ್ಟೇಟ್ಮೆಂಟ್, ಈ ಥರ ಪ್ರಶ್ನೆಗಳು ಬಂದಾಗ, ಹೇಳಿಕೆ ಪ್ರಶ್ನೆ ಬಂದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ, ಕಾಮನ್ ಸೆನ್ಸ್ ಇಂದ ಆ ಒಂದು ಸ್ಟೇಟ್ಮೆಂಟ್ ಅನ್ನು ನೀವೇನು ಮಾಡ್ಬೋದು? ಎಲಿಮಿನೇಟ್ ಮಾಡ್ಬೋದು. ಒಂದು ಸ್ಟೇಟ್ಮೆಂಟ್ ತೆಗೆದಾಕಿದ್ರೆ ನಿಮ್ಗೆ ಈಸಿಲಿ ಏನಾಗುತ್ತೆ? ರೈಟ್ ಆನ್ಸರ್ ಅರೈವಲ್ ಆಗುತ್ತೆ. ಓಕೆ, ಸೊ ಒಂದು ಸುಗ್ರೀವಾಜ್ಞೆಯು ಹಿಂದಿನ ದಿನಾಂಕದಿಂದ ಜಾರಿಗೆ ಬರ್ಬೋದು. ಎಸ್, ಸುಗ್ರೀವಾಜ್ಞೆ ಯಾವತ್ತಪ್ಪ ಬಂದಿರುತ್ತೆ? ಫಾರ್ ಎಕ್ಸಾಂಪಲ್, ಈಗ ಸೆಷನ್ ನಡೀತಾ ಇಲ್ಲ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಉದಾಹರಣೆಗೆ ಈಗ ಏನಾಗ್ತಾ ಇಲ್ಲ, ಸೆಷನ್ ನಡೀತಾ ಇಲ್ಲ, ಈಗ ಅಧಿವೇಶನ ನಡೀತಾ ಇಲ್ಲ. ಓಕೆ, ಕೇಂದ್ರ ಸರ್ಕಾರದ ಅಂತ ಇಟ್ಕೊಳ್ಳಿ. ಈಗ ಸುಗ್ರೀವಾಜ್ಞೆ ಹೊರಡಿಸ್ತಾರೆ ರಾಷ್ಟ್ರಪತಿಗಳು. ಯಾವ ಆರ್ಟಿಕಲ್ ಅದೊಂದು ಹೇಳಿಲ್ಲಪ್ಪ. ಯಾವ ವಿಧಿ? ವಿಧಿ 123ರ ಪ್ರಕಾರ ಒಂದು ಹೌಸ್ ಅಥವಾ ಎರಡು ಹೌಸ್ ಇಲ್ಲದೆ ಇದ್ದಾಗ, ಅಧಿವೇಶನ ಇಲ್ಲದೆ ಇದ್ದಾಗ ಹೊರಡಿಸ್ತಾರೆ. ಇವತ್ತು ಹೊರಡಿಸಿರ್ತಾರೆ, ನೆಕ್ಸ್ಟ್ 6 ತಿಂಗಳ ಒಳಗಡೆ ಸೆಷನ್ ಬರುತ್ತೆ. ಈ ವಿಧಿ ಏನು ಆರ್ಡಿನೆನ್ಸ್ ಹೊರಡಿಸಿರ್ತಾರಲ್ವ, ಸುಗ್ರೀವಾಜ್ಞೆ ಹೊರಡಿಸಿರ್ತಾರಲ್ವ, ಸೇಮ್ ಅದನ್ನೇ ಬಿಲ್ ಆಗಿ ತಗೊಂಡು ಬರ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಅದೇನಾಗುತ್ತೆ? ಪಾಸ್ ಆಗುತ್ತೆ. ಈಗ ಏನಿರುತ್ತಲ್ವ ರೂಲ್ಸ್, ಅದೇ ಕಂಟಿನ್ಯೂ ಆಗುತ್ತೆ. ಓಕೆ, ಅದೇ ಹಿಂದಿನ ದಿನಾಂಕ ಅಂದ್ರೆ ಇವತ್ತೇನು ಹೊರಡಿಸಿದಾರಲ್ವಾ, ಇಲ್ಲಿಂದನೇ ಆ ಲಾ ಸ್ಟಾರ್ಟ್ ಆಗುತ್ತೆ ಹೊರತು ಪಾರ್ಲಿಮೆಂಟ್ ಇಂದ ಪಾಸ್ ಆಗಿದೆ ಅಂತ ಅಲ್ಲ. ಎಸ್, ಇದು ಕರೆಕ್ಟ್. ಓಕೆ, ಸೊ ಹೀಗಾಗಿ ಆನ್ಸರ್ ಏನಪ್ಪ? 1 and 3. ನೋಡಿ, ಈಸಿ ಇದು. ಓಕೆ, ದೀಸ್ ಟೈಪ್ ಆಫ್ ಕ್ವಶನ್ಸ್ ಆರ್ ಈಸಿ. ಸೊ ಈ ಥರದ ಪ್ರಶ್ನೆಗಳು. ಆರ್ಡಿನೆನ್ಸ್ ಏನಪ್ಪಾ? ನಂಗೆ ಆರ್ಡಿನೆನ್ಸ್ ಏನು? ಹೈಲ್ಡಿಂಗ್ ಟಾಪಿಕ್ ಅಲ್ವಾ? ಆರ್ಡಿನೆನ್ಸ್ ಇಸ್ ಹೈಲ್ಡಿಂಗ್ ಟಾಪಿಕ್, ರೈಟ್? ಎಲ್ಲ ಪರೀಕ್ಷೆಗಳಲ್ಲೂ ಬರುತ್ತಲ್ವಾ ಆರ್ಡಿನೆನ್ಸು? ಹೀಗಾಗಿ ನೀವು ಅದನ್ನು ಓದ್ಬೇಕಲ್ವಾ? ಕರೆಕ್ಟ್, ರೈಟ್? ಸೊ ಮುಂದಿನ ಪ್ರಶ್ನೆ. ಈಗ ಅವು 3 ಕ್ವಶನ್ಸ್ ಏನಿತ್ತು ನಮ್ಮ UPSC ಕಂಡಕ್ಟ್ ಮಾಡಿ 2025, ಇದು ಎಲ್ಲಿಂದ ಇದೆ ಅಂದ್ರೆ ಗ್ರೂಪ್ ಬಿ, KPSC ಗ್ರೂಪ್ ಬಿ ಪರೀಕ್ಷೆ ಏನು ಕಂಡಕ್ಟ್ ಮಾಡಿತ್ತಲ್ವಾ, HK ಮತ್ತೆ ನಾನ್ HK, ಅಲ್ಲಿಂದನೇ ತಗೊಂಡಿದ್ದೀನಿ. ಓಕೆ, ಸೊ ಯಾಕಂದ್ರೆ ಅಲ್ಲಿಂದ ಪ್ರಶ್ನೆಗಳೇನಾಗ್ಬೋದು? ಬರಬಹುದು ಅನ್ನೋ ಕಾರಣಕ್ಕೆ. ನೋಡೋಣ, ಭಾರತ ಸಂವಿಧಾನದ ಅಡಿಯಲ್ಲಿ ಕೆಳಗಿನ ಯಾವ ಹುದ್ದೆಯನ್ನು ಕೊಡಮಾಡಲಾಗಿಲ್ಲ? ವಿಚ್ ಆಫ್ ದಿ ಫಾಲೋವಿಂಗ್ ಆಫೀಸರ್ಸ್ ನಾಟ್ ಬೀನ್ ಪ್ರೊವೈಡೆಡ್ ಬೈ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಈ 4 ಯಾವುದು? ರಾಜ್ಯಸಭೆಯ ಉಪಸಭಾಪತಿ, ಓಕೆ, ಡೆಪ್ಟಿ ಸ್ಪೀಕರ್, ಲೋಕಸಭೆ ಡೆಪ್ಟಿ ಸ್ಪೀಕರು, ಡೆಪ್ಟಿ ಸ್ಪೀಕರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ವಿಧಾನಸಭೆಯ ಉಪ ಸ್ಪೀಕರ್, ಅಂದ್ರೆ ಡೆಪ್ಟಿ ಪ್ರೈಮ್ ಮಿನಿಸ್ಟರ್. ಈ 4ರಲ್ಲಿ ಯಾವ ಹುದ್ದೆ ಸಂವಿಧಾನದ ಮೂಲಕವಾಗಿ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಯಾವುದು? ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಪ್ಲಸ್ ಡೆಪ್ಟಿ ಚೀಫ್ ಮಿನಿಸ್ಟರ್, ಎರಡೂ ಇಟ್ಕೊಳ್ಳಿ. ಈ 2 ಹುದ್ದೆ ಪೊಲಿಟಿಕಲ್ ಪೋಸ್ಟ್, ರಾಜಕೀಯಕ್ಕೋಸ್ಕರ ಮಾಡಿರುವಂತವೇ ಹೊರತು ಸಂವಿಧಾನದಲ್ಲಿ ಎಲ್ಲೂ ಇಲ್ಲ. ಯಾವಾಗಲೂ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಇರಲೇಬೇಕು, ಡೆಪ್ಟಿ ಚೀಫ್ ಮಿನಿಸ್ಟರ್ ಇರಲೇಬೇಕು ಅಂತ. ಈ ಪೊಲಿಟಿಕಲ್ ಪೋಸ್ಟ್, ಓಕೆ, ಒಂದು ಏನೋ ಆ ಪೊಲಿಟಿಕಲ್ ಏನಿರುತ್ತೆ, ಒಂದು ಕೊಯಿಲೇಷನ್ ಗೌರ್ಮೆಂಟ್ ಇರುತ್ತೆ, ಇನ್ನೊಬ್ಬರಿಗೆ ಒಂದು ಈಕ್ವಲ್ ಸ್ಥಾನಮಾನ ಕೊಡಬೇಕು ಅನ್ನೋ ಕಾರಣಕ್ಕೆ ಏನು ಮಾಡಿರ್ತಾರೆ? DCM ಮತ್ತೆ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಅನ್ನುವಂಥ ಪೋಸ್ಟನ್ನು ಕ್ರಿಯೇಟ್ ಮಾಡಿರ್ತಾರೆ ಹೊರತು ಅದಕ್ಕೆ ಸಾಂವಿಧಾನಿಕವಾಗಿ ಯಾವುದೇ ಮೌಲ್ಯವಿಲ್ಲ. ಓಕೆ, ಡೆಪ್ಟಿ ಚೇರ್ಮನ್ ಆಫ್ ರಾಜ್ಯಸಭಾ, ಓಕೆ, ರಾಜ್ಯಸಭೆಯ ಉಪ ಸಭಾಪತಿಗಳು ಯಾವ ಆರ್ಟಿಕಲ್? ಆರ್ಟಿಕಲ್ 89, ವಿಧಿ 89. ಓಕೆ, ವಿಧಿ 89ರ ಪ್ರಕಾರ ಆ ಒಂದು ಹುದ್ದೆ ಇರುತ್ತೆ. ಲೋಕಸಭೆಯ ಉಪಾಧ್ಯಕ್ಷ ಅಂದ್ರೆ ಡೆಪ್ಟಿ ಸ್ಪೀಕರ್ ಆಫ್ ಲೋಕಸಭಾ, ಯಾವುದು? ವಿಧಿ 93, ವಿಧಿ 93ರ ಪ್ರಕಾರ ಒಂದು ಹುದ್ದೆ ಇರುತ್ತೆ. ಓಕೆ, ನೆಕ್ಸ್ಟ್ ವಿಧಾನಸಭೆಯ ಉಪಾಧ್ಯಕ್ಷರು, ವಿಧಾನಸಭೆಯ ಡೆಪ್ಟಿ ಸ್ಪೀಕರ್, ಎಷ್ಟು? ಆರ್ಟಿಕಲ್ 178, ವಿಧಿ 178. ಈ ಒಂದು ಪ್ರಕಾರ ಏನು ಹುದ್ದೆಗಳು ಅಲಂಕಾರ ಆಗಿರುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಕೇಳ್ತಾರೆ? ಡೆಪ್ಟಿ ಚೇರ್ಮನ್ ಆಫ್ ರಾಜ್ಯಸಭೆ ಅಂದ್ರೆ ರಾಜ್ಯಸಭೆ ಉಪಸಭಾಪತಿ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಇವರ ಕಾರ್ಯಗಳೇನು ತಿಳ್ಕೊಳ್ಳಿ. ಅದೇ ತಹ ಲೋಕಸಭೆ ಉಪಾಧ್ಯಕ್ಷರ ಕಾರ್ಯಗಳೇನು ಕೇಳ್ಬೋದು. ಅದೇ ತರ ನೆಕ್ಸ್ಟ್ ಸ್ಪೀಕರ್ ಆಫ್ ಲೋಕಸಭಾ, ಇದೊಂದು ಆಡ್ ಮಾಡ್ಕೊಳ್ಳಿ. ಸ್ಪೀಕರ್ ಆಫ್ ಲೋಕಸಭಾ, ಲೋಕಸಭೆಯ ಅಧ್ಯಕ್ಷರ ಬಗ್ಗೆ ಕೇಳಬಹುದು, ಸಭಾಪತಿಗಳ ಬಗ್ಗೆ ಕೇಳಬಹುದು, ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಏನ್ ಮಾಡ್ಬೇಕಾಗುತ್ತೆ? ನೀವು ಓದ್ಕೋಬೇಕಾಗುತ್ತೆ. ಸೊ ಇದಿಷ್ಟು ಗ್ರೂಪ್ ಬಿ. ಇದು ಇನ್ನೊಂದಿಷ್ಟು ಇದಾವೆ ಪ್ರಶ್ನೆಗಳು. ವೇಟ್, ಐ ವಿಲ್ ಜಸ್ಟ್ ಎರೇಸ್ ಇಟ್. ನೆಕ್ಸ್ಟ್ ನೋಡೋಣ. 105ನೇದು ತಿದ್ದುಪಡಿ. 105ನೇ ತಿದ್ದುಪಡಿ ನಾನು ತಗೊಂತೀನಿ. 4ನೇ ಸ್ಟೇಟ್ಮೆಂಟ್ ಕಾಣಲ್ಲ, ಬಟ್ ಐ ವಿಲ್ ಟೇಕ್. 105ನೇ ತಿದ್ದುಪಡಿ
ಪ್ರಕಾರ ಯಾವ ಒಂದು ಹೇಳಿಕೆ, 4 ಹೇಳಿಕೆ ಇದೆ, ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ 105ನೇ ತಿದ್ದುಪಡಿ ಪ್ರಕಾರ. ಯಾವ ಹೇಳಿಕೆ ಸರಿಯಾಗಿದೆ? ಎನಿಬಡಿ? ಯಾವ ಹೇಳಿಕೆಯಪ್ಪ? ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನು ಮಾನ್ಯ ಮಾಡಲು ರಾಜ್ಯಕ್ಕೆ ಪುನರ್ಸ್ಥಾಪನಾ ಅಧಿಕಾರವನ್ನು ಒದಗಿಸುತ್ತದೆ. ಹಿಂದುಳಿದ ವರ್ಗಗಳನ್ನು ಮಾನ್ಯ ಮಾಡಲು ರಾಜ್ಯಕ್ಕೆ ಪುನರ್ಸ್ಥಾಪನಾ ಅಧಿಕಾರವನ್ನು ಒದಗಿಸುತ್ತದೆ. ಆರ್ಥಿಕವಾಗಿ ಹಿಂದುಳಿದ ವರ್ಗಗಳನ್ನು ಮಾನ್ಯ ಮಾಡಲು ರಾಜ್ಯಕ್ಕೆ ಪುನರ್ಸ್ಥಾಪನಾ ಅಧಿಕಾರ ಅಂದ್ರೆ ಆರ್ಥಿಕ ಅಂದ್ರೆ ಯಾರು? EWS. ಓಕೆ, ಸೊ ರೈಟ್, ಗೊತ್ತಾಯ್ತಾ? ಇದು ಸೋಷಿಯಲಿ ಅಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್. ಇದು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಎಜುಕೇಶನಲಿ, ಸೋಷಿಯಲ್ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಕ್ಲಾಸ್. ಇದು ಹಿಂದುಳಿದ ವರ್ಗ, OBC ನಾರ್ಮಲ್. ಸೊ ಯಾವುದು ಅಂತ ಕೇಳ್ತಾ ಇದ್ದಾನೆ ಈಗ ಅವನು, ಯಾವುದು ಅಂತ ಕೇಳ್ತಾ ಇದ್ದಾನೆ. 4ನೇದು ಮೇಲೆ ಯಾವುದು ಅಲ್ಲ. ಈ 3ರಲ್ಲಿ ಯಾವ್ದಿರ್ಬೋದಪ್ಪ ಆನ್ಸರ್? ಗೊತ್ತಿದ್ರೆ ಕಮೆಂಟ್ ಹಾಕಿ, ಗೊತ್ತಿದ್ರೆ ಕಮೆಂಟ್ ಹಾಕಿ ಯಾವ್ದನ್ನ ಅಂತ. 105th Amendment Act of the Constitution provide restoring the power of state government to recognize socially and educationally ಯಾವ ಒಂದು ಜನಾಂಗದವರು, ಯಾವ ಒಂದು ಜಾತಿಗಳು ಅಥವಾ ಯಾರು ಹಿಂದುಳಿದ ಇದ್ದಾರೆ, ಸೋಷಿಯಲಿ ಮತ್ತೆ ಎಜುಕೇಶನ್ ಯಾರು ಬ್ಯಾಕ್ವರ್ಡ್ ಇದ್ದಾರೆ, ಆ ಒಂದು ನೀವೇ ಗುರುತಿಸಿ. ಓಕೆ, ಅದನ್ನ ಕೇಂದ್ರ ಸರ್ಕಾರ ಹೇಳಿದ ಮೇಲೆ ನೀವು ಮಾಡ್ಬೇಕಂತಿಲ್ಲ, ಅವ್ರು ಏನ್ ಹೇಳ್ತಾರೋ ಅದನ್ನೇ ಫಾಲೋ ಮಾಡ್ಬೇಕಂತಿಲ್ಲ. ರಾಜ್ಯ ಸರ್ಕಾರಗಳಿಗೆ ಆ ಒಂದು ಅಧಿಕಾರವನ್ನು ಪುನರ್ಸ್ಥಾಪಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವಾಗ ಈ ಅಧಿಕಾರ ಕಸ್ಕೊಂಡಿತ್ತು ಕೇಂದ್ರ ಸರ್ಕಾರ? 102ನೇ ತಿದ್ದುಪಡಿಯ ಪ್ರಕಾರ. ನೆನ್ಪಿಟ್ಕೊಳ್ಳಿ, 102ನೇ ತಿದ್ದುಪಡಿ ಪ್ರಕಾರ ಈ ಒಂದು ಅಧಿಕಾರವನ್ನ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರ ಕಸ್ಕೊಂಡಿತ್ತು. ಓಕೆ, ಸೊ ಇದನ್ನೇನ್ ಮಾಡ್ತು ಸುಪ್ರೀಂ ಕೋರ್ಟ್ 2021ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರುತ್ತೆ. ನೋ, ಆ ಥರ ಹೇಳಂಗಿಲ್ಲ ನೀವು, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಬೇಕು, ಅಧಿಕಾರ ಅವ್ರಿಗಿದೆ, ಅದನ್ನ ನೀವು ಕಸ್ಕೊಳ್ಳಂಗಿಲ್ಲ ಅಂತ ಒಂದು ಜಡ್ಜ್ಮೆಂಟ್ ಕೊಡುತ್ತೆ. ಸೊ ಅದರ ಪರವಾಗಿ ಏನ್ ಮಾಡುತ್ತೆ ಪಾರ್ಲಿಮೆಂಟು 105ನೇ ತಿದ್ದುಪಡಿಯನ್ನ ಮಸೂದೆಯನ್ನ ಪಾಸ್ ಮಾಡುತ್ತೆ. ಆಕ್ಟನ್ನ ಮಸೂದೆನ ಪಾಸ್ ಮಾಡಿ ಅದು ಆಕ್ಟ್ ಆಗಿ ಕನ್ವರ್ಟ್ ಆಗಿ ಏನಾಗುತ್ತೆ, ರಾಜ್ಯಗಳಿಗೆ ಅದರ ಒಂದು ಅಧಿಕಾರ ಪುನರ್ಸ್ಥಾಪನೆ ಆಗುತ್ತೆ. ರೈಟ್. ಸೊ ಯಾಕೆ ಅದನ್ನೇ ತಗೊಂಡಿದ್ದೀನಿ ಅಂತಂದ್ರೆ, ಯಾವ ತಿದ್ದುಪಡಿ ಕಾಯ್ದೆಗಳು ನ್ಯೂಸ್ ಅಲ್ಲಿ ಇರ್ತವೆ ಅವು ಬಹಳ ಇಂಪಾರ್ಟೆಂಟ್. ಎಸ್ಪೆಷಲಿ ಲಾಸ್ಟ್ 101ರಿಂದ ಹಿಡ್ಕೊಂಡು ಟಿಲ್ 106 ತನಕ ಏನು ತಿದ್ದುಪಡಿ ಕಾಯ್ದೆ ಇದಾವೆ ಎಲ್ಲವನ್ನು ನೋಡ್ಕೊಳ್ಳಿ. 360 ಡಿಗ್ರಿಯಿಂದ ನೋಡ್ಕೊಳ್ಳಿ. ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಬೇರೆ ಬೇರೆ ಆಯಾಮದಿಂದ ಹೇಗೆ ಕೇಳಿದ ನೋಡ್ಕೊಳ್ಳಿ, ಯಾಕಂದ್ರೆ ಅವು ಎಕ್ಸಾಮ್ಸ್ಗೆ ಬರುತ್ತವೆ. ರೈಟ್. ಸೊ ಇದು ಮುಂದಿನ ಪ್ರಶ್ನೆ ಅಪ್ಪ, ನೋಡೋಣ ಏನಿದೆ ಮುಂದಿನ ಪ್ರಶ್ನೆ. ಭಾರತದ ಸಾದಿಲ್ವಾರು ನಿಧಿಯನ್ನು ಯಾರು ಸ್ಥಾಪಿಸುತ್ತಾರೆ? ಸಾದಿಲ್ವಾರು ನಿಧಿ ಅಂತಂದ್ರೆ ಕಂಟಿಂಜೆನ್ಸಿ ಫಂಡ್. ಕಂಟಿಂಜೆನ್ಸಿ ಫಂಡ್ ಅನ್ನ ಯಾರು ಸ್ಥಾಪಿಸುತ್ತಾರೆ? ಗೊತ್ತಿದ್ರೆ ಕಮೆಂಟ್ ಹಾಕಿ, ಜಸ್ಟ್ ಕಮೆಂಟ್ ಇಟ್. ಭಾರತದ ಸಾದಿಲ್ವಾರು ನಿಧಿಯನ್ನ ಯಾರು ಸ್ಥಾಪಿಸ್ತಾರಪ್ಪ? ಸಾದಿಲ್ವಾರು ನಿಧಿಯನ್ನ ಯಾರು ಸ್ಥಾಪಿಸ್ತಾರೆ? ಸಾದಿಲ್ವಾರು ನಿಧಿ ಈ 3ರಲ್ಲೇ ಇದೆ. 4ನೇ ಆನ್ಸರ್ ಕೆಳಗಿದೆ, ಡೋಂಟ್ ವರಿ. ಈ 3ರಲ್ಲೇ ಆನ್ಸರ್ ಇದೆ. ಕಂಟಿಂಜೆನ್ಸಿ ಫಂಡ್. ಕಂಟಿಂಜೆನ್ಸಿ ಫಂಡ್ ಯಾರು? ಭಾರತದ ಸಂಸತ್ತು ಏನ್ ಮಾಡುತ್ತೆ? ಭಾರತದ ಸಂಸತ್ತು ವಿಧಿ 267 ಕ್ಲಾಸ್ 1, 267 ಕ್ಲಾಸ್ 1 ಅಡಿಯಲ್ಲಿ ಈ ಒಂದು ಏನು ಭಾರತ ಸಂಸತ್ತು ಭಾರತ ಸಾದಿಲ್ವಾರು ನಿಧಿ ಕಂಟಿಂಜೆನ್ಸಿ ಫಂಡ್ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡುತ್ತೆ. ಬಟ್ ಇದು ಯಾರ ಸುಪರ್ದಿಯಲ್ಲಿರುತ್ತೆ, ಯಾರ ಅಂಡರ್ ಇರುತ್ತೆ ಅಂತಂದ್ರೆ ಭಾರತದ ರಾಷ್ಟ್ರಪತಿಗಳ ಅಂಡರ್ ಇರುತ್ತೆ. ಯಾವುದು? ಸಾದಿಲ್ವಾರು ನಿಧಿ ಅಥವಾ ಕಂಟಿಂಜೆನ್ಸಿ ಫಂಡು ಭಾರತದ ರಾಷ್ಟ್ರಪತಿಗಳ ಅಂಡರ್ ಇರುತ್ತೆ, ಅವರ ಸುಪರ್ದಿಯಲ್ಲಿ ಇರುತ್ತೆ. ಅವ್ರು ಹೇಳಿದ್ರೆ ಅದರಿಂದ ದುಡ್ಡನ್ನ ತಕ್ಕಬಹುದು, ಇಲ್ಲಾಂದ್ರೆ ತಕ್ಕೊಳ್ಳಕ್ಕೆ ಆಗಲ್ಲ. ಓಕೆ, ದಿಸ್ ವಾಟ್ ಇಂಪಾರ್ಟೆಂಟ್. ಪಾರ್ಲಿಮೆಂಟ್ ಅಪ್ರೂವ್ ಬೇಕಾಗಿಲ್ಲ, ಇಲ್ಲಿ ಭಾರತದ ರಾಷ್ಟ್ರಪತಿಗಳ ಅಪ್ರೂವ್ ಬೇಕು ಇದಕ್ಕೆ. ರೈಟ್. ಸೊ ಇಂಪಾರ್ಟೆಂಟ್. ಗೊತ್ತಾಯ್ತಾ? ಸಾದಿಲ್ವಾರು ನಿಧಿ ಕೇಳಿದಾನಲ್ವಾ, ನೆಕ್ಸ್ಟ್ ಏನ್ ಕೇಳ್ಬೋದು ಇಲ್ಲಿ ಅಡಾಪ್ಟ್ ಮಾಡ್ತೀನಿ. ಓಕೆ, ಅಡಾಪ್ಟ್ ಮಾಡ್ತೀನಿ. ಯಾವ್ದು ಕೇಳ್ಬೋದು? ಕಂಟಿನ್ಯೂಸಿ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಫಂಡ್ ಇದೆ ಅಲ್ಪ. ಯಾವ ಫಂಡ್ ಅದು? ಯಾವ ಫಂಡು? ಭಾರತ ಸಾದಿಲ್ವಾರು ನಿಧಿ ಆಯ್ತು, ಕಂಟಿನ್ಯೂನ್ಸಿ ಫಂಡ್ ಆಯ್ತು. ಆಮೇಲೆ ಇನ್ನೊಂದು ಫಂಡ್ ಇದೆ ಅಲ್ವಾ, ಅದಕ್ಕೇನ್ ಬೇಕಾಗುತ್ತೆ? ಪಾರ್ಲಿಮೆಂಟ್ದು ಅಪ್ರೂವಲ್ ಬೇಕಾಗುತ್ತೆ. ಯಾವ ಫಂಡ್ ಅದು? ಪಾರ್ಲಿಮೆಂಟ್ ಅಪ್ರೂವಲ್ ಬೇಕಾಗಿರುವಂಥದ್ದು ಯಾವ ಫಂಡ್? ಪಾರ್ಲಿಮೆಂಟ್ ಅಪ್ರೂವ್ ಇಲ್ದೇನೆ ಅಲ್ಲಿಂದ ₹1 ದುಡ್ಡನ್ನ ತೆಗಿಯಕ್ಕೆ ಆಗಲ್ಲ. ಓಕೆ, ಅಪ್ರೋಪ್ರಿಯೇಷನ್ ಬಿಲ್ ಅಂತ ಹೇಳ್ತೀವಿ. ಆ ಅಪ್ರೋಪ್ರಿಯೇಷನ್ ಬಿಲ್ ಇಲ್ದೇನೆ ಆ ಒಂದು ಫಂಡಿಂದ ದುಡ್ಡನ್ನ ತೆಗಿಯಕ್ಕಾಗಲ್ಲ. ಯಾವ ಫಂಡ್ ಅದು? ಜಸ್ಟ್ ಕಮೆಂಟ್ ಇಟ್, ಇಂಪಾರ್ಟೆಂಟ್ ಅದು. ಓಕೆ, ಎರಡೇ ಫಂಡ್ ಇರೋದು. ರೈಟ್. ಸೊ ಇದು ಇಂಪಾರ್ಟೆಂಟ್ ಕ್ವಶನ್, ವೆರಿ 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 ಇಂಪಾರ್ಟೆಂಟ್ ಕ್ವಶನ್. ಓಕೆ, ನೆಕ್ಸ್ಟ್ ವಿಲ್ ಟೇಕ್ 1 minute. I will erase it. ಸೊ ಪಾರ್ಲಿಮೆಂಟ್, ಭಾರತದ ಸಂಸತ್ತು ಯಾರ್ಯಾರನ್ನ ಒಳಗೊಂಡಿರುತ್ತೆ? ಇದು UPSC ಪ್ರಿಲಿಮ್ಸ್ ಅಲ್ಲೂ ಬಂದಿದೆ ನೋಡಿ, ಗ್ರೂಪ್ ಬಿ ನಲ್ಲೂ ಡೈರೆಕ್ಟ್ ಆಗಿ ರಿಪೀಟ್ ಆಗಿದೆ.
ಗ್ರೂಪ್ ಏನು ಏನಾಗಿದೆ ಬರಟೆ ರಿಪೀಟ್ ಆಗಿದೆ. ಪಾರ್ಲಿಮೆಂಟ್ ಆಫ್ ಇಂಡಿಯಾ ಕನ್ಸಿಸ್ಟ್ ಆಫ್, ಭಾರತ ಸಂಸತ್ತು ಕೆಳಗಿನ 3 ಅಂಗಗಳನ್ನು ಒಳಗೊಂಡಿರುತ್ತೆ. ಯಾರ್ಯಾರನ್ನ ಅಂತ ಕೇಳಿದ್ದಾರೆ. ಯಾರ್ಯಾರನ್ನ? ಭಾರತ ಸಂಸತ್ತು ಯಾರನ್ನ ಒಳಗೊಂಡಿರುತ್ತಪ್ಪ? ಸಂಸತ್ತು ಒಂದು ಲೋಕಸಭೆ ಅಂದ್ರೆ ಕೆಳಮನೆ, ಇನ್ನೊಂದು ರಾಜ್ಯಸಭೆ ಅಂದ್ರೆ ಮೇಲ್ಮನೆ, ಅವ್ರ ಜೊತೆಗೆ ಇನ್ನೊಬ್ರು ಯಾರಿರ್ತಾರೆ? ರಾಷ್ಟ್ರಪತಿಗಳು. ಯಾರಿರ್ತಾರೆ? ರಾಷ್ಟ್ರಪತಿಗಳು. ಲೋಕಸಭೆ, ರಾಜ್ಯಸಭೆ ಮತ್ತೆ ರಾಷ್ಟ್ರಪತಿಗಳು, ಈ 3 ಒಳಗೊಂಡಿರುತ್ತೆ. ಯಾವುದು? ನಮ್ಮ ಸಂಸತ್ತು. ಎಲ್ಲಿದೆ ಆನ್ಸರ್? ಅದು ಆಪ್ಷನ್ 3 ನೋಡಿ. ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ. ನೋಡಿ, ವೆರಿ ಬೇಸಿಕ್. ಪಾರ್ಲಿಮೆಂಟಲ್ಲಿ ಇಂಡಿಯನ್ ಪಾರ್ಲಿಮೆಂಟ್ ಯಾರನ್ನು ಒಳಗೊಂಡಿರುತ್ತೆ ಅಂತ ಗೊತ್ತಿಲ್ಲ ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ, ಇದು ಗೊತ್ತಿರಲೇಬೇಕು. ಇದು ಬೇಸಿಕ್. ಇದು ಗೊತ್ತಿಲ್ಲ ಅಂದ್ರೆ ಯಾವುದೋ ಒಂದು ಆರ್ಟಿಕಲ್ ಕೇಳ್ತಾನಪ್ಪ, ಕಷ್ಟ. ಐ ಅಂಡರ್ಸ್ಟ್ಯಾಂಡ್ ದಟ್, ಬಟ್ ದಿಸ್ ಇಸ್ ದಿ ಬೇಸಿಕ್. ಪಾರ್ಲಿಮೆಂಟ್ ಬೇಸಿಕ್ಸ್ ನಂಗೆ ಗೊತ್ತಿಲ್ಲ ಅಂದ್ರೆ ವೆರಿ ಡಿಫಿಕಲ್ಟ್. ಓಕೆ, ಸೊ ಈ ತರದ ಬೇಸಿಕ್ ಥಿಂಗ್ಸ್ಗಳನ್ನ ನಾವೇನ್ ಮಾಡ್ತಾ ಇದ್ದೀವಿ? ಬೇಸಿಕ್ ಟು ಅಡ್ವಾನ್ಸ್ಡ್ ಅಂಡ್ ಹೈ ಯೀಲ್ಡಿಂಗ್ ಟಾಪಿಕ್ ಎಲ್ಲವನ್ನು ನಮ್ಮ ಒಂದು ಕ್ಲಾಸಲ್ಲಿ ನಾವು ಕವರ್ ಮಾಡ್ತೀವಿ. ಓಕೆ, ಬರುವಂತ ಕ್ಲಾಸಲ್ಲಿ ಏನ್ ಮಾಡ್ತೀವಿ? ಕವರ್ ಮಾಡ್ತೀವಿ. ಆಸ್ತಿಯ ಹಕ್ಕು, ಐ ಥಿಂಕ್ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ, ಬಟ್ ಐ ಜಸ್ಟ್ ರೈಟ್. ಏನಾದರೂ ಇದ್ರೆ ಎಕ್ಸ್ಟ್ರಾ ಥಿಂಗ್ಸ್ಗಳನ್ನು ನಾನು ಇಲ್ಲಿ ಬರೀತೀನಿ, ತಲೆ ಕೆಡಿಸ್ಕೋಬೇಡಿ. ಓಕೆ, ಎಕ್ಸ್ಟ್ರಾ ಥಿಂಗ್ಸ್ಗಳನ್ನು ವಿಲ್ ರೈಟ್ ಇಟ್. ಓಕೆ, ಏನು ಕ್ವಶನ್ ಇದೆ ಅಂತಂದ್ರೆ ಸಿಂಪಲ್ ಕ್ವಶನ್. ಏನ್ ಗೊತ್ತಾ? ಆಸ್ತಿಯ ಹಕ್ಕು. ಆಸ್ತಿಯ ಹಕ್ಕು ಅಂದ್ರೆ ಪ್ರಾಪರ್ಟಿ ರೈಟ್ಸ್. ಓಕೆ, ಪ್ರಾಪರ್ಟಿ ರೈಟ್ಸ್ ಅನ್ನ ತಿದ್ದುಪಡಿ ಮಾಡಿದರು. ಇದು ಮುಂಚೆ ಏನಾಗಿತ್ತು? ಒಂದು ಫಂಡಮೆಂಟಲ್ ರೈಟ್ಸ್ ಆಗಿತ್ತು. ಆಸ್ತಿ ಹಕ್ಕು ಏನಿದೆ, ಪ್ರಾಪರ್ಟಿ ರೈಟ್ ಏನಾಗಿತ್ತು? ಫಂಡಮೆಂಟಲ್ ರೈಟ್ಸ್ ಆಗಿತ್ತು. ಇದನ್ನ ಯಾವ ಒಂದು ತಿದ್ದುಪಡಿಯ ಮುಖಾಂತರ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮುಖಾಂತರ ಲೀಗಲ್ ರೈಟ್, ಕಾನೂನಿನ ಬದ್ಧ ಹಕ್ಕನ್ನಾಗಿ ಮಾಡಿದರು? ಅದೇ ಪ್ರಶ್ನೆ. ಯಾವುದು? 24th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, 25th, 42nd, 44th ಅಂತ ಇದೆ. ಯಾವುದು? ಕಾನೂನು ಹಕ್ಕಾಗಿ. ಮೊದಲು ಏನಾಗಿತ್ತದು? ಮೂಲಭೂತ ಹಕ್ಕಾಗಿತ್ತು. ಅದನ್ನ ಏನ್ ಮಾಡಿದ್ರು? ಕಾನೂನಿನ ಹಕ್ಕಾಗಿ, ಓಕೆ, ಲೀಗಲ್ ರೈಟ್ಸ್ ಆಗಿ ಏನ್ ಮಾಡ್ತಾರೆ? ಅದನ್ನ ಕನ್ವರ್ಟ್ ಮಾಡ್ತಾರೆ. ಯಾವ ತಿದ್ದುಪಡಿ ಮುಖಾಂತರ? 44ನೇ ತಿದ್ದುಪಡಿ ಮುಖಾಂತರ. ಮುಂಚೆ ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದ್ನಲ್ಲ, ಯಾವ ವಿಧಿಯಲ್ಲಿ ಇತ್ತಪ್ಪ? ಅದು ಆರ್ಟಿಕಲ್ 31, ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎಫ್. ಓಕೆ, ಈ 2 ವಿಧಿಯಲ್ಲಿ ಅದು ಇತ್ತು ಮೂಲಭೂತ ಹಕ್ಕಾಗಿ. ಅದನ್ನ ಏನ್ ಮಾಡಿದ್ರು? ಒಂದು ಲೀಗಲ್ ರೈಟ್ ಆಗಿ ಏನ್ ಮಾಡ್ತಾರೆ? ಕನ್ವರ್ಟ್ ಮಾಡ್ತಾರೆ. ಲೀಗಲ್ ರೈಟ್ ಆಗಿ ಯಾವ ಆರ್ಟಿಕಲ್ ಅಂಡರ್ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ? ಆರ್ಟಿಕಲ್ 300A, ವಿಧಿ 300A. ಈಗ ಜಸ್ಟ್ ನನಗೊಂದು ಆನ್ಸರ್ ಮಾಡಿ, ಗೊತ್ತಿದ್ರೆ ಕಮೆಂಟ್ ಹಾಕಿ. ಲೀಗಲ್ ರೈಟ್ ವೈಲೇಟ್ ಆತಂದ್ರೆ, ಲೀಗಲ್ ರೈಟ್ಸ್ ವೈಲೇಟ್ ಆತಂದ್ರೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್, ಸಾಂವಿಧಾನಿಕ ಪರಿಹಾರ ಹಕ್ಕು ಅಂತ ಇದೆ ಅಲ್ವಾ? ಸಾಂವಿಧಾನಿಕ ಪರಿಹಾರ ಹಕ್ಕು ಅಂತ ಇದೆ, ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಲೀಗಲ್ ರೈಟ್ಸ್ ವೈಲೇಟ್ ಆದ್ರೆ ನಾನು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ತಗೊಂಡು ನನ್ನ ಹಕ್ಕು ವೈಲೇಟ್ ಆಗಿದೆ ಅಂತ ನಾನು ಯಾವ ಒಂದು ಕೋರ್ಟಿಗೆ ಹೋಗಬಹುದು? ಸುಪ್ರೀಂ ಕೋರ್ಟಿಗೆ ಹೋಗಬಹುದಾ ಅಥವಾ ಹೈಕೋರ್ಟಿಗೆ ಹೋಗಬಹುದಾ? ಕಮೆಂಟ್ ಹಾಕಿ. ಯಾವುದಕ್ಕೆ ಹೋಗ್ಬಹುದು? ಕಮೆಂಟ್ ಹಾಕಿ. ಐ ವಿಲ್ ಟೆಲ್. ಜಸ್ಟ್ ಪಾಸ್ ಅಂಡ್ ಕಮೆಂಟ್, ಥಿಂಕ್ ಅಂಡ್ ಕಮೆಂಟ್. ಯಾವುದಕ್ಕೆ ಹೋಗ್ಬಹುದು ಅಂತಂದ್ರೆ ಹೈಕೋರ್ಟಿಗೆ ಹೋಗ್ಬಹುದು ಅಂಡರ್ ಆರ್ಟಿಕಲ್ 226. ವಿಧಿ 226ರ ಪ್ರಕಾರ ಒಬ್ಬ ವ್ಯಕ್ತಿ ತನ್ನ ಒಂದು ಕಾನೂನು ಹಕ್ಕು ಉಲ್ಲಂಘನೆ ಆದ್ರೆ ಹೈಕೋರ್ಟಿಗೆ ಹೋಗಬಹುದು. ಅದಕ್ಕೆ ಏನ್ ಹೇಳ್ತೀವಿ? ರಿಟ್ ಜ್ಯೂರಿಸ್ಡಿಕ್ಷನ್ ಆಫ್ ಹೈಕೋರ್ಟ್ ಈಸ್ ವೈಡರ್ ದ್ಯಾನ್ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಬರೀ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದ್ರೆ ಮಾತ್ರ ಹೋಗ್ಬೋದು ಅಂಡರ್ ಆರ್ಟಿಕಲ್ 32. ಬಟ್ ಇಲ್ಲಿ ಅಂಡರ್ ಆರ್ಟಿಕಲ್ 32 ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದ್ರೂ ಹೋಗ್ಬೋದು, ಅಂಡರ್ ಆರ್ಟಿಕಲ್ 226 ಲೀಗಲ್ ರೈಟ್ ವೈಲೇಟ್ ಆದ್ರೂ ಕೂಡ ಏನ್ ಮಾಡ್ಬೋದು? ಹೈಕೋರ್ಟಿಗೆ ಹೋಗ್ಬೋದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇದು ನಿಮಗೆ ಗೊತ್ತಿರಲೇಬೇಕು, ಇಲ್ಲ ಅಂತಂದ್ರೆ ವೆರಿ ಡಿಫಿಕಲ್ಟ್. ಓಕೆ, ರೈಟ್. ಐ ಥಿಂಕ್ ದಿಸ್ ಇಸ್ ಲಾಸ್ಟ್ ಕ್ವಶನ್. ಓಕೆ, ಲಾಸ್ಟ್ ಕ್ವಶನ್ ವಿಲ್ ಡಿಸ್ಕಸ್. ಲಾಸ್ಟ್ ಕ್ವಶನ್ ವಿಲ್ ಜಸ್ಟ್ erase it. 1 minute. Give me 10 seconds. Erase it. Okay. ಸೊ ಏನಿದೆಯಪ್ಪ? ರಾಷ್ಟ್ರಪತಿ ಆಡಳಿತ. ರಾಷ್ಟ್ರಪತಿ ಆಡಳಿತ, ಪ್ರೆಸಿಡೆಂಟ್ ರೂಲ್ ಈಸ್ ದಿ ಹೈ ಯೀಲ್ಡಿಂಗ್ ಟಾಪಿಕ್ ಅಲ್ವಾ? ಪ್ರೆಸಿಡೆಂಟ್ ರೂಲ್ ಈಸ್ ದಿ ಹೈ ಯೀಲ್ಡಿಂಗ್ ಟಾಪಿಕ್. ನ್ಯಾಷನಲ್ ಎಮರ್ಜೆನ್ಸಿ, ಒಟ್ಟು ಎಮರ್ಜೆನ್ಸಿ ಚಾಪ್ಟರ್ ಇದೆಯಲ್ವಾ? ತುರ್ತು ಪರಿಸ್ಥಿತಿ. ಎಮರ್ಜೆನ್ಸಿ ಚಾಪ್ಟರ್ ಏನಿದೆ ಕಂಪ್ಲೀಟ್ ನೀವು ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ ಆರ್ ಪ್ರೆಸಿಡೆಂಟ್ ರೂಲ್, ಓಕೆ, ಆಮೇಲೆ ಫಿನಾನ್ಷಿಯಲ್ ಎಮರ್ಜೆನ್ಸಿ, ಈ ಮೂರನ್ನು 360 ಡಿಗ್ರಿ ವ್ಯೂ ಇಂದ ಮೊದಲೇ
ಬೇಕು. 360 ಡಿಗ್ರಿಯಿಂದ ಏನು ಮಾಡಬೇಕು, ಓದಲೇಬೇಕು. ಬಹಳ ಇಂಪಾರ್ಟೆಂಟು, ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೋಡೋಣ ಏನು ಕೊಟ್ಟಿದ್ದಾನೆ ಅಂತ. ರಾಷ್ಟ್ರಪತಿಯ ಆಡಳಿತದ ಅವಧಿಯಲ್ಲಿ ಸಂಸತ್ತಿನಿಂದ ರಾಜ್ಯಕ್ಕೆ ಅನ್ವಯವಾಗುವಂತೆ ಮಾಡಲಾಗಿರುವ ಕಾನೂನನ್ನು ರಾಷ್ಟ್ರಪತಿ ಆಡಳಿತ ಮುಗಿದ ನಂತರ ಆ ಕಾನೂನು ಏನಾಗುತ್ತದೆ. ಈಗ ಒಂದು ಪ್ರೆಸಿಡೆಂಟ್ ರೂಲ್ ಅನ್ನ ಒಂದು ಸ್ಟೇಟ್ ಅಲ್ಲಿ ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ ಅಂತ ಹೇಳ್ಬಿಡ್ತೀನಿ, ಜಸ್ಟ್ ಬೇಸಿಕ್. ಓಕೆ, 2 ರೀತಿಯಾಗಿ ಪ್ರೆಸಿಡೆಂಟ್ ರೂಲ್ ಅನ್ನ ಹಾಕಬಹುದು ಒಂದು ಸ್ಟೇಟ್ ಅಲ್ಲಿ. ಓಕೆ, 2 ರೀತಿಯಾಗಿ ಹಾಕಬಹುದು. ಒಂದು ಆರ್ಟಿಕಲ್ 356 ವಿಧಿ 356ರ ಪ್ರಕಾರ ರಾಷ್ಟ್ರಪತಿ ಆಡಳಿತವನ್ನು ಹೇರಬಹುದು. ಇನ್ನೊಂದು ಆರ್ಟಿಕಲ್ 365 365ರ ವಿಧಿಯ ಪ್ರಕಾರ ಏನು ಮಾಡಬಹುದು, ರಾಷ್ಟ್ರಪತಿ ಆಡಳಿತವನ್ನು ಹೇರಬಹುದು. 356 ಯಾವಾಗ ಮಾಡ್ತಾರೆ ಅಂದ್ರೆ ಒಂದು ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಏನಾಗಿರುತ್ತೆ ಆ ಒಂದು ರಾಜ್ಯದಲ್ಲಿ ಫೇಲ್ ಆಗೋಗಿರುತ್ತೆ. ಅಂದ್ರೆ ಯಾವುದೇ ಒಂದು ಪಾರ್ಟಿಗೂ ಮೆಜಾರಿಟಿ ಇರಲ್ಲ. ಓಕೆ, ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನಲ್ ಮಷಿನರಿ ಹಾಳಾಗೋಗಿರುತ್ತೆ. ಸೊ ತುಂಬಾ ಕಷ್ಟ, ರಾಜ್ಯ ನಡೆಸೋಕ್ಕೆ ಕಷ್ಟ ಆಗ್ತಿರುತ್ತೆ, ಅವ್ಯವಸ್ಥೆ ಆಗೋಗಿರುತ್ತೆ ಇಡೀ ರಾಜ್ಯದ ತುಂಬಾ. ಅವಾಗ ಏನಾಗುತ್ತೆ, ಗವರ್ನರ್ ಏನ್ ಮಾಡ್ತಾರೆ, ಈ ಆರ್ಟಿಕಲ್ 356 ವಿಧಿ 356ರ ಅಡಿಯಲ್ಲಿ ಪ್ರೆಸಿಡೆಂಟ್ ರಾಷ್ಟ್ರಪತಿಗಳಿಗೆ ಏನ್ ಮಾಡ್ತಾರೆ, ಒಂದು ಲೆಟರ್ ಅನ್ನ ಬರೀತಾರೆ, ಶಿಫಾರಸನ್ನ ಮಾಡ್ತಾರೆ. ಏನ್ ಶಿಫಾರಸು ನೋಡಿ, ಹಿಂಗೆ ಆಗೋಗಿದೆ, ಇಲ್ಲಿ ರಾಷ್ಟ್ರಪತಿ ಆಡಳಿತ ಹಾಕೋದೇ ಬೆಟರು, ಪ್ರೆಸಿಡೆಂಟ್ ರೂಲ್ ಹಾಕೋದು ಬೆಟರು ಅಂತ ಹೇಳಿ ಒಂದು ಶಿಫಾರಸನ್ನ ಬರೀತಾರೆ. ಅವಾಗ ರಾಷ್ಟ್ರಪತಿಗಳಿಗೂ ಏನಾದರೂ ಮನವರಿಕೆ ಆದ್ರೆ ಆರ್ಟಿಕಲ್ 356 ಅಂಡರ್ ಏನ್ ಮಾಡಬಹುದು, ರಾಷ್ಟ್ರಪತಿ ಆಡಳಿತವನ್ನ ಆ ಒಂದು ರಾಜ್ಯದಲ್ಲಿ ಹಾಕಬಹುದು. ಇನ್ನೊಂದು ಹಾಕಬಹುದು ಯಾವಾಗ ಅಂತಂದ್ರೆ ಆರ್ಟಿಕಲ್ 365 ಅಂಡರ್ ವಿಧಿ 365ರ ಅಡಿಯಲ್ಲಿ. ಯಾವಾಗ ಹಾಕ್ಬೋದು, ಸೆಂಟರ್ ಏನಾದರೂ ಡೈರೆಕ್ಷನ್ಸ್ ಕೊಡುತ್ತೆ. ಇಫ್ ಸ್ಟೇಟ್ ಫೇಲ್ಸ್ ಓಕೆ ಟು ಫಾಲೋ ದಿ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದಿ ಸೆಂಟರ್, ಕೇಂದ್ರ ಸರ್ಕಾರ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡುತ್ತೆ, ಅದನ್ನ ರಾಜ್ಯ ಸರ್ಕಾರ ಮಾಡಲೇಬೇಕು. ಯಾಕಂದ್ರೆ ಕಲ್ಯಾಣಕ್ಕೋಸ್ಕರ, ಜನರ ಕಲ್ಯಾಣಕ್ಕೋಸ್ಕರ, ವೆಲ್ಫೇರ್ ಸಲುವಾಗಿರುತ್ತೆ ಆ ಒಂದು ಡೈರೆಕ್ಷನ್ಸ್. ಎಕ್ಸಾಂಪಲ್, ಕೋವಿಡ್-19 ಟೈಮಲ್ಲಿ, ಈ ಕೋವಿಡ್-19 ಟೈಮಲ್ಲಿ ಏನ್ ಮಾಡ್ತಾ ಇದ್ರು, ಲಾಕ್ಡೌನ್ ಹಾಕಿ ಇಷ್ಟು ಟೈಮ್ ಕೊಡಿ, ಇಷ್ಟು ಇದನ್ನ ಮಾಡಿ ಅಂತ ಇಲ್ಲ ಡೈರೆಕ್ಷನ್ಸ್ ಎಲ್ಲಿ ಬರ್ತಾ ಇತ್ತು, ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಯಾರು ಕೊಡ್ತಾ ಇದ್ರು, ಕೇಂದ್ರ ಸರ್ಕಾರ ಕೊಡ್ತಾ ಇದ್ರು. ಅದನ್ನು ಫಾಲೋ ಮಾಡಲೇಬೇಕಾಗಿತ್ತು. ಆ ಥರದ ಡೈರೆಕ್ಷನ್ಸ್ ಏನಾದ್ರು ಫಾಲೋ ಮಾಡದೇ ಇದ್ರೆ ಆ ರಾಜ್ಯಗಳಲ್ಲೂ ಕೂಡ ಏನ್ ಮಾಡಬಹುದು, ರಾಷ್ಟ್ರಪತಿ ಆಡಳಿತವನ್ನ ಹೇರಬಹುದು. ಓಕೆ, ಈ ರೀತಿ ರಾಷ್ಟ್ರಪತಿ ಆಡಳಿತವನ್ನ ಹೇರಿದಾಗ ಏನಾಗುತ್ತೆ, ಇಲ್ಲಿ ರಾಜ್ಯ ಸರ್ಕಾರ ಏನಾಗಿರುತ್ತೆ, ಅಮಾನತ್ತಾಗಿರುತ್ತೆ, ಸಸ್ಪೆಂಡ್ ಆಗಿರುತ್ತೆ. ಗವರ್ನರ್ ಏನ್ ಮಾಡ್ತಾರೆ, ಆಡಳಿತದ ಚುಕ್ಕಾಣಿಯನ್ನ ಹಿಡಿದಿರ್ತಾರೆ. ಸೊ ಗವರ್ನರ್ ಆಡಳಿತ ಚುಕ್ಕಾಣಿ ಹಿಡಿದಿರ್ತಾರೆ ಅಂತಂದ್ರೆ ಅವಾಗ ಕಾನೂನನ್ನು ಮಾಡ್ಬೇಕಪ್ಪ ರಾಜ್ಯಕ್ಕೆ. ಅವಾಗ ಕಾನೂನನ್ನು ಯಾರು ಮಾಡ್ಬೋದು, ಸಂಸತ್ತು ಅಂದ್ರೆ ಪಾರ್ಲಿಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಒಂದು ಲಾನ ಮಾಡಬಹುದು. ಆ ಲಾ ಮಾಡಿರ್ತಾರೆ. ಲಾ ಮಾಡಿ ಆದ ಮೇಲೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ರಾಷ್ಟ್ರಪತಿ ಆಡಳಿತ ವಾಪಸ್ ತಗೋತಾರೆ. ಆ ಲಾ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಅಂತಹ ಕಾನೂನು ಏನಾಗುತ್ತೆ, ಅಂತ್ಯಗೊಳ್ಳುತ್ತೆ ಅಂತ ಆಪ್ಷನ್ 1 ಕೊಟ್ಟಿದ್ದಾನೆ. ರಾಜ್ಯ ಶಾಸಕಾಂಗ ಅಂದ್ರೆ ಸ್ಟೇಟ್ ಅಸೆಂಬ್ಲಿ ಶಾಸನದಂತೆ ಕಾನೂನು ಜಾರಿಯಲ್ಲಿರುತ್ತದೆ ಅಂತ ಕೊಟ್ಟಿದ್ದಾರೆ. 3ನೇದು, ರಾಜ್ಯ ಶಾಸಕಾಂಗವು ಆ ಕಾನೂನನ್ನು ತಿದ್ದುಪಡಿ ಮಾಡುವವರೆಗೂ ಅದು ಮುಂದುವರಿಯುತ್ತದೆ. ಸೊ ರಾಷ್ಟ್ರಪತಿ ಆಡಳಿತದ ಅವಧಿಯಲ್ಲಿ ಸಂಸತ್ತಿಗೆ ಕಾನೂನನ್ನು ಮಾಡುವ ಅಧಿಕಾರ ಇಲ್ಲ, ತಪ್ಪು ಮಾಡಬಹುದು. ಯಾರಾದ್ರೂ ಮಾಡಲೇಬೇಕಲ್ವಾ, ಯಾರು ಮಾಡ್ತಾರೆ. ಈಗ ಆ ಒಂದು ಲಾ ಏನಿರುತ್ತೆ ಕಂಟಿನ್ಯೂ ಆಗುತ್ತೆ. ಎಲ್ಲಿತನ ಅಂತಂದ್ರೆ ಆ ಒಂದು ಸ್ಟೇಟ್ ಅದನ್ನ ತೆಗೆದು ಹಾಕೋದು ಅಥವಾ ಆ ಒಂದು ಕಾನೂನು ಏನು ತಿದ್ದುಪಡಿ ತರೋವರೆಗೂ ಅಥವಾ ಅದನ್ನು ತೆಗೆದು ಹಾಕೋವರೆಗೂ ಏನಾಗುತ್ತೆ, ಆ ಒಂದು ಕಾನೂನು ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ದಿಸ್ ಇಸ್ ಹೌ ಯು ಹ್ಯಾವ್ ಟು ಲರ್ನ್. ಇದೇ ರೀತಿಯಾಗಿ ನೀವು ಓದಬೇಕಾಗುತ್ತೆ. ಈ ರೀತಿಯಾಗಿ ಓದಿದ್ರೆ ನಿಮಗೆ ಅಂಕಗಳು ಚೆನ್ನಾಗಿ ಬರುತ್ತೆ. ನಮ್ಮ ಪೊಲಿಟಿಕ್ ಕ್ಲಾಸ್ ಕೂಡ ಇದೇ ರೀತಿಯಾಗಿ ಕಥೆಗಳ ಮುಖಾಂತರ, ಉದಾಹರಣೆಗಳನ್ನು ಕೊಡೋದರ ಮುಖಾಂತರ ಎಲ್ಲೆಲ್ಲಿ ನೀವು ಎಕ್ಸಾಮಲ್ಲಿ ಟ್ರ್ಯಾಪ್ ಆಗ್ಬೋದು, ಎಲ್ಲ ಪಾಯಿಂಟ್ಸ್ಗಳನ್ನು ನಿಮಗೆ ಡೀಟೇಲ್ ಆಗಿ ಬರೆಸಿ ಡೀಟೇಲ್ ಆಗಿ ಏನು ಮಾಡ್ತೀವಿ, ಪ್ರತಿಯೊಂದನ್ನು ನಿಮಗೆ ಕ್ಲಾಸಲ್ಲಿ ಹೇಳಿಕೊಡ್ತೀವಿ. ಯಾರಿಗೆ ನಮ್ಮ ಪೊಲಿಟಿಕ್ ಕ್ಲಾಸ್ಗೆ ಜಾಯಿನ್ ಆಗಬೇಕಾಗಿತ್ತಂತಂದರೆ ನೀವು ಏನು ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ನಮ್ಮ ನಂಬರ್ ಇದೆ, ನಮ್ಮ ಆ್ಯಪ್ ಲಿಂಕ್ ಇದೆ, ಅಥವಾ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈ ನಂಬರ್ಗೆ ನೀವು ಕರೆಯನ್ನು ಮಾಡ್ಬೋದು ಅಥವಾ ವಾಟ್ಸಪ್ಪನ್ನು ಮಾಡ್ಬೋದು. 6360497425 ಈ ಒಂದು ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಪೊಲಿಟಿ, ಹಿಸ್ಟ್ರಿ, ನೆಕ್ಸ್ಟು ಹಿಸ್ಟ್ರಿ ಒಂದಿಷ್ಟು ಪ್ರಶ್ನೆಗಳನ್ನು ತೊಗೊಂಡು ಬರ್ತೀನಿ, ಪೊಲಿಟಿ ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ತೊಗೊಂಡ್ಬರ್ತೀನಿ. ಎಲ್ಲೆಲ್ಲಿ ನೀವು ಓದಬೇಕು, ಹೈಲ್ಡಿಂಗ್ ಟಾಪಿಕ್ಸ್ ಯಾವುದು, ಯಾವ ರೀತಿ ಓದಬೇಕು, ಎಲ್ಲಿಂದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಎಲ್ಲವನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಬರುವಂಥ ಮುಂದಿನ ಕ್ಲಾಸ್ಗಳಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಧನ್ಯವಾದಗಳು.